ನಮ್ಮ ಸ್ನೇಹಿತರುಗಳಿಗೆ ಹೇಳ್ತೇನೆ ಒಂದು ಮೆಸೇಜ್ ಹಾಕ್ರಿ ಅಂತೇಳಿ. ಆದರೆ ಇವತ್ತು ಭಾಳ ಜನ ಬಂದುಬಿಟ್ಟಿದ್ದಾರೆ. ಇಷ್ಟು ಜನ ಬಂದಿದ್ದಿಲ್ಲ, ಒಂದು 200 ಜನ ಹತ್ರ ಬಂದಿದ್ದರು. ಅವ್ರದ್ದೆಲ್ಲ ಆಕ್ರೋಶ ಏನು ಅಂದರೆ, ಮಾಡಿದವ್ರನ್ನ ಎಲೆಕ್ಷನ್ ಮುಂದೆ 3 ಜನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರೆ ಯಾಕೆ ತೆಗೆದ್ರು? ನಿಮಗೇನು ಗೊತ್ತು? ನೀವೇ ಏನಾರು ಅಧ್ಯಕ್ಷರು ಮಾಡಿಸ್ತೀರ? ಈ ರೀತಿಯಾಗಿ ಅವರ ಮಾತುಗಳನ್ನು ಕೇಳಿದ್ರು. ನಾನು ಯಾವುದೋ ಅಧ್ಯಕ್ಷನ ಯಾರೂ ಮಾಡಿಸಿಲ್ಲ, ಯಾರನ್ನೂ ತೆಗೆಸಿಲ್ಲ. ಇದು ರಾಜ್ಯಾಧ್ಯಕ್ಷರು ಮಾಡಿರೋದು. ಈ ವಿಷಯನ ನಾವು ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಅವರಿಗೆ ಗಮನಕ್ಕೆ ತರ್ತೀವಿ. ಆಗದೇ ಇದ್ದರೆ ಮುಂದೆ ನೋಡೋಣ, ಮುಂದಿನ ದಾರಿ ನಡೆ ಬೇರೆ. ಒಂದು ಕಮಿಟಿ, ಒಂದು ಜಿಲ್ಲಾ ಕಮಿಟಿ ಮಾಡ್ತಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ತಂದಿಲ್ಲ. ಇಲ್ಲಿ ಹಿರಿಯ ನಾಯಕರು ನಿಮಗೆ ಅಷ್ಟೇ, ಅವ್ರಿಗೇನಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ ನಾನು ಹಿರಿಯ ನಾಯಕಲ್ಲ, ನಾನು ಕುಳ್ಳ. ನಾನು ತಂದಿಲ್ಲ. ಹಾಂ, ಅವರೇ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ನಾನು ಹೇಳಲ್ಲ. ಇಲ್ಲ ಅಂತ ಹೇಳಿದ್ರು. ನಾನೀಗ ಯೋಚನೆ ಮಾಡ್ತಿದ್ದೇನೆ, ಅವ್ರಿಗೆ ಅದನ್ನು ಕಾಣಲ್ಲ ಹಾರ್ಟು. ಇನ್ನು ಇದಕ್ಕಿಂತ ಹೆಚ್ಚು ಹೇಳೋದು ಬರೋದಿಲ್ಲ. ಅವ್ರು ತಿಳ್ಕೊಂಡು ಯೋಚನೆ ಮಾಡಲಿ, ನಾವು ಕೇಳ್ತೀವಿ ಅವ್ರನ್ನ. ಏನು ಹಾರ್ಟ್ ಇಲ್ಲ ಅಂತಿದ್ರಲ್ಲ, ಅದನ್ನೇ ಹೋಗಿ ಕೇಳ್ತೀವಿ ನಾವು ರಾಜ್ಯಾಧ್ಯಕ್ಷನ. ಯಾಕಂದರೆ ಏಕಾಏಕಿ ಜಿಲ್ಲಾಧ್ಯಕ್ಷ ಬದಲಾವಣೆ ಮಾಡಿದ್ರು. ಬದಲಾವಣೆ ಮಾಡೋದು ನಮ್ಮದು ಪ್ರಶ್ನೆ ಇಲ್ಲ. ನಂದು ಮಾಡಿದ್ದಾರೆ, ಯಾರನ್ನ ಮಾಡಲಿ. ಮಾಡ್ಬೇಕಾದ್ರೆ ಒಂದು ಕೇಳಬೇಕಾಯ್ತು. ಒಂದು ನನಗೆ ಒಂದು ಫೋನ್ನಾಗ ಕೇಳ್ಬೋದಾಯಿತು. ಇನ್ನೊಂದು ಎರಡನೇದು, ನಾವು ಮಾಡಿದ ಪ್ರಧಾನ ಕಾರ್ಯದರ್ಶಿಗಳನ್ನ ಯಾಕೆ ತೆಗೆದ್ರು? 3 ತಿಂಗಳಿಗೆ ಪ್ರಧಾನ ಕಾರ್ಯದರ್ಶಿ ತೆಗೆದ್ರೆ ಅರ್ಥ ಏನಿದೆ? ಏನು ಮೆಸೇಜ್ ಹೋಗುತ್ತೆ ಜನಕ್ಕೆ? ಏನು ಹೇಳ್ಬೇಕು? ನಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ಬೇಕು ನಾವು? ಅವ್ರ ಉತ್ತರ ಏನು ಕೊಡ್ಬೇಕು ನಾನು? ಮತ್ತು ಅವರೇ ಕೊಡ್ಬೇಕು ಉತ್ತರ. ಯಾಕೆ ತೆಗೆದ್ರು, ಯಾಕೆ ಮಾಡಿದರು ಅಂತ. ನಾನಿಲ್ಲಿ ಕೇಳಿದೆ, ರಾಜ್ಯಾಧ್ಯಕ್ಷ ಸೈನ್ ಮಾಡಿದ್ದಾರೆ ಅದಕ್ಕೆ. ಮತ್ತು ರಾಜ್ಯಾಧ್ಯಕ್ಷ ಮಾಡಿದ್ಮೇಲೆ ಅವ್ರಿಗೆ ಗೊತ್ತು, ನಮಗೇನು ಗೊತ್ತು? ನಾನು ಮಾತಾಡಿದ್ದೀನಿ ಅವ್ರು ರಾಜ್ಯಾಧ್ಯಕ್ಷ ಹತ್ರ, ಏನು ಹಿಂಗೆ ನನ್ನ ಮರ್ಯಾದೆ ತೆಗಿತೀರ ಅಂತ. ಅದಕ್ಕೆ ಅವರು ಇಲ್ಲ, ಇನ್ನು 60 ದಿವಸಕ್ಕೆಲ್ಲ ಸರಿ ಹೋಗುತ್ತೆ, ಶೇಷಣ ಆರಾಮಾಗಿ ಸುಮ್ಮನೆ ಇರ್ರಿ ಎಂದರು. ಮತ್ತೇನೋ ಮಾತಾಡೋಕ್ಕೆ ಹೋದೆ. ಇಲ್ಲ, ಇವತ್ತು ಅಮಾವಾಸ್ಯೆ ಬೇಡ ಅಂದರು. ನಾನು ಸುಮ್ಕಾಯಿದ್ದೀನಿ. ಅವರ ಬುಸ್ತು ಎಂತ ಮೇಘರಾಜನಿಗೆ ಫೋನ್ ಮಾಡಿದ್ದೆ, ಅಣ್ಣ ರಾಜ್ಯಾಧ್ಯಕ್ಷ ಹತ್ರ ನೀವು ಮಾತಾಡಿದಾರ, ಈಗ ಮತ್ತೆ ಮಾಡಿಸ್ತೀನಿ ಅಂದರು. ಮಾಡಿಸಿಲ್ಲ ಇಲ್ಲಿವರೆಗೂ ಕೂಡ. ಅದನ್ನು ನಾವು ತೀರ್ಮಾನ ಮಾಡ್ಕೊಂಡು ಒಂದು ಯೋಚನೆ ಮಾಡಿ ಹೇಳ್ತೀವಿ. ನೀವು ಅದಿರ ಅಂದರೂ ಬಂದೆ ನಾವು ಹೊರಗೆ. ಸಿದ್ದೇಶ್ವರ ಅವರು ಸಮಾಧಾನ ಮಾಡೋಕ್ಕೆ ಜಿಲ್ಲಾಧ್ಯಕ್ಷರನ್ನ ತೆಗೆದಾರ ಅಂತ. ಯಾರು? ಸುಳ್ಳು, ಅವೆಲ್ಲ ಸುಳ್ಳು. ರಾಜಶೇಖರನ ತೆಗಿರಿ ಅಂತ ನಾವು ಹೇಳೇ ಇಲ್ಲ. ನಾವೇನೂ ಹೇಳಿ, ಅವಾಗ ಫಸ್ಟ್ ಹೇಳಿದ್ವಿ, ಅದು ತೆಗೆಯಲ್ಲ, ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಮಾಡಿಕೊಟ್ರು. ಮಾಡಿದ್ಮೇಲೆ ನಾವೇನು ಹೇಳಿಲ್ಲ. ಅದು ಯಾರು ತೆಗೆಯೋಕೆ ಕೇಳಿದ್ರು ಅದು ಅವರಿಗೆ ಗೊತ್ತು, ರಾಜ್ಯಾಧ್ಯಕ್ಷರಿಗೆ ಗೊತ್ತು. ಯಾರು ತೆಗೆಯೋಕೆ ಕೇಳಿದ್ರು ಬದಲಾಯಿಸ್ಬೇಕು. ಆಯ್ತು, ನಾನು ತೆಗೆಯೋಕೆ ಹೇಳಿದರೆ ಹೇಳ್ಬೇಕಲ್ಲ, ನನಗೆ ತೆಗಿತೀನಿ, ಬೇರೆ ಯಾರಿಗೆ ಕ್ಯಾಂಡಿಡೇಟ್ ಕೊಡ್ರಿ ಅಂತ. ಈಗ ಏಕಾಏಕಿ ಬದಲಾವಣೆ ಮಾಡ್ತೀವಿ, ಕಾರ್ಯಕರ್ತರಲ್ಲಿ ನೋವಿದೆ ಸರ್. ಭಾಳ ನೋವಿದೆ, ಆಕ್ರೋಶ ಹೋಗೋದು. ಎಲ್ಲ ಇಡೀ ಜಿಲ್ಲೆಯದೇ ಬಂದಿದ್ದರು, ಎಕ್ಸೆಪ್ಟ್ ಜಗಳೂರು. ನಾವು ಜಗಳೂರದಲ್ಲಿ ಜಗಳೂರದ ಹೇಳಿಲ್ಲ, ಅವರು ಲೀಸ್ಟ್ ತಗೊಂಡಿಲ್ಲ. ಅದರಿಂದ ಅವ್ರು ಬಿಟ್ಟು ಇನ್ನೆಲ್ಲ ಬಂದರು. ಇವಾಗ ಆಯ್ಕೆ ಆಗಿದ್ದಾರಲ್ಲ ಸರ್, ಅವರನ್ನ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರಂತ ಗೊತ್ತಿಲ್ಲಪ್ಪ ನನಗೆ. ನಾವೇನು ರಾಜೀನಾಮೆ ಕೊಡುವಂತಲೂ ಹೇಳಿಲ್ಲ. ನಂದು ಇಷ್ಟೇ ಪ್ರಶ್ನೆ, ಬೇರೆ ಏನು ರಾಜ್ಯಾಧ್ಯಕ್ಷ ಪ್ರಶ್ನೆ ಇಲ್ಲ. ನೀವು 3 ಜನ ಪ್ರಧಾನ ಕಾರ್ಯದರ್ಶಿಗಳನ್ನ ತೆಗೆದಿದ್ದ್ಯಾಕೆ? ಮಾಡಿದ್ದ್ಯಾಕೆ ತೆಗೆದಿದ್ದ್ಯಾಕೆ? ಜಿಲ್ಲಾ ಅಧ್ಯಕ್ಷ ಮಾಡ್ಬೇಕಾದ್ರೆ ನಮಗೆ ಒಂದು ಮಾತು ತಿಳಿಸಿಲ್ಲ. ಪದಾಧಿಕಾರಿ ಮಾಡ್ಬೇಕಾದ್ರೆ ಕೂಡ ತಿಳಿಸಿಲ್ಲ. ನಾನು ಪ್ರೀತಮ್ಗೌಡರು ಕೂಡ ಒಂದು ಲೀಸ್ಟ್ ಕೊಟ್ಟು ಬಂದಿದ್ದೆ. ಇದರಾಗೆ ಅಷ್ಟು ಮಾಡೋಕ್ಕಾಗಲ್ಲಣ್ಣ, ಅಂದರೆ ಒಂದು 70% ಮಾಡ್ತೀನಿ ಅಂದರು. ಬೇಡ, 50% ಮಾಡಿಕೊಡಪ್ಪ ಅಂತ ಹೇಳಿದ್ದು ನಾನು. ಪ್ರೀತಮ್ಗೌಡ ಫೋನ್ ಎತ್ತಲ್ಲ ಪುಣ್ಯಾತ್ಮ. ಇದೇ ಹಿಂಗೆ ಮಾತಾಡ್ಬಿಡ್ತು. ನಾನು ಅದಕ್ಕೆ ಹೇಳಲ್ಲ, ಇದನ್ನೇ ಆಗ್ತಾರೆ ನೀವು. ಅಲ್ಲ ಸರ್, ರಾಜ್ಯಾಧ್ಯಕ್ಷರು ಮೀಟ್ ಮಾಡೋದಂತ ಏನಾದ್ರು ಮಾಡ್ತೀರಾ? ಅದೇ ತೀರ್ಮಾನ ಮಾಡ್ತೀವಿ. ಈಗ ಫೋನ್ಗಳು ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ. ನಮ್ಮ ಜೊತೆ ಬರ್ಬೇಕಲ್ಲ ರಾಜ್ಯಾಧ್ಯಕ್ಷ ಭೇಟಿ ಆಗಿ. ನೀವು ರಾಜ್ಯಾಧ್ಯಕ್ಷರು ಆಗೋ ಲೆವೆಲ್ ಮನುಷ್ಯ, ನೀವು BJP ರಾಜ್ಯಾಧ್ಯಕ್ಷ ಆಗೋ ಲೆವೆಲ್ ಮನುಷ್ಯ. ನೀವು ಹಿಂಗೆ ಬೇಸರ ಪಟ್ಟು ಕೂತ್ರೆ ಹೆಂಗೆ? ನೀವು ಕೇಳ್ಬೇಕು ಅವ್ರನ್ನ ಬಂದಾಗ. ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಎಂದೂ ಅಪೇಕ್ಷೆ ಪಟ್ಟಿಲ್ಲ, ನನಗೇನೂ ಬೇಕಾಗಿಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ. ಯಾಕೆ ಕೊಟ್ಟರು ಬೇಕಾಗಿಲ್ಲ ನನಗೆ. ನಮ್ಮ ಮಂತನಿಗೆ 8 ಸಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. 2 ಸಾರಿ ಸೋತೀವಿ, 6 ಸಾರಿ ಗೆದ್ದಿದ್ದೀವಿ. ತೃಪ್ತಿ ಇದೆ ನನಗೆ. ಭಾರತೀಯ ಜನತಾ ಪಕ್ಷ, ನಾನು ಇರೋವರೆಗೂ ಭಾರತೀಯ ಜನತಾ ಪಕ್ಷದವರೇ. ಅದು ಮುಂದಿನ ತೀರ್ಮಾನ, ವೋಟ್ ಅಂತ ಏನು ತೀರ್ಮಾನ ತಗೊಂಡ್ರು ನಾನು ಸಾಯೋವರೆಗೂ ಭಾರತೀಯ ಜನತಾ ಪಕ್ಷ. ಇಲ್ಲ ಸರ್, ಒಂದು ಟೈಮು ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ಪ್ರಯತ್ನ ಕೂಡ ಜಾಸ್ತಿ ಇತ್ತು. ಅದನ್ನ ಅವ್ರನ್ನೇ ಕೇಳಿದೆ. ಹೊತ್ತು ನೀನು ನನಗೆ ಕೇಳ್ತೀವಿ, ಅವ್ರು ಹಿಂಗೊಂದು ಅಂತ ಹೋಗಿ ಅವ್ರಿಗೆ ಹಿಡಿತೀವಿ. ನಾನೇನು ಹೇಳೋ ನಿಮಗೆ?